ಚಿಕ್ಕೋಡಿ ಬ್ರೇಕಿಂಗ್. ಚಿಕ್ಕೋಡಿ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಪರ ಪ್ರಚಾರ ಸಮಾವೇಶ. ನಿಪ್ಪಾಣಿ ಮತಕ್ಷೇತ್ರದಲ್ಲಿ ಎನ್ಸಿಪಿ ಭರ್ಜರಿ ಪ್ರಚಾರ. ಬೆಳಗಾವಿ ಜಿಲ್ಲೆ ನಿಪ್ಪಾಣಿ ಮತಕ್ಷೇತ್ರದಲ್ಲಿ ಸಮಾವೇಶ ಉದ್ದೇಶಿಸಿ ಸತೀಶ್ ಜಾರಕಿಹೊಳಿ ಭಾಷಣ. ಶರದ್ ಪವಾರ್ ನಮ್ಮ ಪರವಾಗಿ ಮತಯಾಚನೆ ಮಾಡಲು ಬಂದಿದ್ದಾರೆ, ಅವರಿಗೆ ಧನ್ಯವಾದ ತಿಳಿಸಿದ ಸತೀಶ್ ಜಾರಕಿಹೊಳಿ. 5 ಗ್ಯಾರಂಟಿಗಳನ್ನು ಸಿದ್ದರಾಮಯ್ಯ ಕೊಟ್ಟಿದ್ದಾರೆ, ಬಹುತೇಕ ದೇಶದಲ್ಲಿ ದೊಡ್ಡ ಮಟ್ಟದ ಯೋಜನೆಯಾಗಿದೆ. ಕಳೆದ 10 ತಿಂಗಳಿನಿಂದ ಜಾರಿ ಮಾಡಿದ್ದ ಹೆಣ್ಣು ಮಕ್ಕಳಿಗೆ ಉಪಯೋಗವಾಗಿದೆ. ಎನ್ಸಿಪಿ ಉತ್ತಮ್ ಪಾಟೀಲ್ ಅವರ ನೇತೃತ್ವದಲ್ಲಿ ಸಭೆ ಆಯೋಜಿಸಲಾಗಿದೆ. ಇದು ಅಂಬೇಡ್ಕರ್ ಬಸವಣ್ಣ ಅವರ ನಾಡು, ಇಲ್ಲಿ ಕಾಂಗ್ರೆಸ್ ಗೆಲ್ಲಲೇಬೇಕು. ಕಾಂಗ್ರೆಸ್ ಪಕ್ಷದ ಪರವಾಗಿ ಎನ್ಸಿಪಿ ಮಾಜಿ ಸಿಎಂ ಶರದ್ ಪವಾರ್ಗೆ ಧನ್ಯವಾದ ತಿಳಿಸಿದ ಸತೀಶ್ ಜಾರಕಿಹೊಳಿ. ಚಿಕ್ಕೋಡಿ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿಗೆ ಮತ ನೀಡಿ ಎಂದು ಮನವಿ ಮಾಡಿದ ಸತೀಶ್ ಜಾರಕಿಹೊಳಿ. ವರದಿ ನದೀಂ ನಾಯ್ಕವಾಡಿ, ಚಿಕ್ಕೋಡಿ. मार्गदर्शन करण्यासाठी आले. प्रथमतः निप्पाणी भाग व उत्तमअण्णा पाटील प्रेमी व राष्ट्रवादी काँग्रेस पक्ष शरदचंद्रजी पवार या गटाच्या वतीनं मी प्रथमतः देशाचे नेते आदरणीय शरदचंद्रजी पवार साहेबांचं हा देश गॅस 2014 साली घरगुती गॅसमध्ये सिलेंडरला 410 रुपये आणि आज कर्नाटकाच्या बाहेर गेल्याच्या नंतर तोच भाव 1160 आहे. कसे असतात घेतलं आणि तरुण माणसांना नोकरी दिली. त्यावेळेला त्याचा असा समज होतं की दरवर्षी 2 कोटी मुलांना आणि नोकरी देणार. आज काही स्थिती जगामध्ये इंटरनॅशनल लेबर ऑर्गनायझेशन नावाची संस्था आहे आणि ती लेखनीचा अभ्यास करते. या संस्थेने हल्ली ವರ್ಷಗಳ ಸ್ವಾತಂತ್ರ್ಯದಲ್ಲಿ ಇಷ್ಟು ದೊಡ್ಡ ಮೊತ್ತದ ಮಹಿಳೆಯರಿಗೆ ವಿಶೇಷವಾಗಿ ಸಿದ್ದರಾಮಯ್ಯ ಕೊಟ್ಟಿದ್ದು ಬಹಳ ವಿಶೇಷ ಮಾತು ಹೇಳ್ತಾ, ಈ ಗ್ಯಾರಂಟಿಯಿಂದ ಮಹಿಳೆಯರ ಸಬಲೀಕರಣ ಆಗಬೇಕು, ಅವ್ರಿಗೆ ಶಕ್ತಿ ತುಂಬಬೇಕಂತ ಈ ಯೋಜನೆಯನ್ನು ಕಳೆದ 10 ತಿಂಗಳಿಂದ ಜಾರಿ ಮಾಡಿದ್ದೇವೆ. ಇದರಿಂದ ಬಹಳಷ್ಟು ಮಹಿಳೆಯರಿಗೆ ಉಪಯೋಗ ಆಗಿದೆ ಅಂತ ಇವತ್ತು ನಾವು ಭಾವಿಸ್ತಾ ಇದ್ದೇನೆ. ಜೊತೆಗೆ ಕಾಂಗ್ರೆಸ್ಸಿನ ಚಿಕ್ಕೋಡಿ ಅಭ್ಯರ್ಥಿಗೆ ತಮ್ಮೆಲ್ಲರ ಆಶೀರ್ವಾದ ಬೇಕು. ಅವ್ರನ್ನ ನಾವೆಲ್ಲ ಡೆಲ್ಲಿಗೆ ಕಳಿಸೋದನ್ನು ಮಾತನ್ನ ಇವತ್ತು ನಾವು ವಿಶೇಷವಾಗಿ ವಿನಂತಿ ಮಾಡ್ತಾ, ಉತ್ತಮ್ ಪಾಟೀಲ್ ಅವರಿಗೆ ಮೊನ್ನೆ ಚರ್ಚೆ ಮಾಡಿದಾಗ ನಾವು ಶರದ್ ಪವಾರ್ನ ಕರೆಸ್ತೀವಿ ನಿಪ್ಪಾಣಿಗೆ, ನಮ್ಮ ಪಕ್ಷದ ಸಂಪೂರ್ಣ ಬೆಂಬಲ ನಿಮಗೆ ಕೊಡಿಸ್ತು ಅಂತ ಹೇಳಿದ್ರು. ಆಯ್ತು, ಬಂದಿದ್ದಾರೆ. ಉತ್ತಮ್ ಅವರಿಗೆ, ಜೋಶಿ ಅವರಿಗೆ ಅವರು ಕೂಡ ವಿಶೇಷವಾಗಿ अभिनंदन सल्लुस्ता तम्मेलरा सहकार ಬೇಕಾಗಿದೆ. निर्माण केलेली आहे, विसरून चालणार नाही. मी आज कुठल्याही आमिषाला बळी न पडता आपल्या मताचा हक्क बजावताना आपण विचार करून हक्क बजावायला पाहिजे. आज कर्नाटक सरकारच्या माध्यमातून अनेक योजना ज्या निवडणुकीच्या काळामध्ये सरकारच्या वतीने घोषणा करण्यात आल्या होत्या, त्या सगळ्या घोषणा या ठिकाणी आज सरकारनं पाळलेल्या आहेत आणि याचे साक्षीदार आपण सर्वजण या ठिकाणी बसलेले सगळेजण साक्षीदार. याचा ऋण फेडण्यासाठी केलेल्या कामाची दखल घेऊन आज आपण येणाऱ्या दिवसामध्ये